ಬೆಂಗಳೂರಿನಿಂದ ಮಂಗಳೂರಿಗೆ ಎಸ್ಐಟಿ ವಾಪಸ್ ಆಗಿದೆ. ರಾತ್ರಿ 9:15ಕ್ಕೆ ಎಸ್ಐಟಿ ಕಚೇರಿಗೆ ತಲುಪಿದ ತಂಡ ಜಯಂತ ಬಾಡಿಗೆ ಮನೆ, ಸರ್ವಿಸ್ ಅಪಾರ್ಟ್ಮೆಂಟ್ ಬೆಂಗಳೂರಿನಲ್ಲಿ 2 ಕಡೆ ಮಹಜರು ಮುಕ್ತಾಯವಾಗಿದೆ. 2 ಕಡೆ ಮಹಜರು ನಡೆಸಲಾಯಿತು. ಇದರ ಜೊತೆಗೆ ಶೋಧ ಕಾರ್ಯವನ್ನು ಕೂಡ ನಡೆಸಲಾಯಿತು. ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಅಥವಾ ಸಾಕ್ಷಿಗಳು ಸಿಗ್ತಾವ ಅನ್ನೋ ನಿಟ್ಟಿನಲ್ಲಿ 2 ಮನೆಯಲ್ಲೂ ಶೋಧವನ್ನು ನಡೆಸಲಾಗಿರುವಂಥದ್ದು. ಇದ್ರ ಜೊತೆಗೆ ಚಿನ್ನಯ್ಯ ಏನಿದ್ದಾನೆ ಆತನನ್ನ ಕರ್ಕೊಂಡು ಹೋಗಿ ಮಹಜರು ನಡೆಸಲಾಯಿತು. ಅಂದ್ರೆ ಆತ ಯಾವಾಗ ಮನೆಗೆ ಬಂದಿದ್ದ, ಅಲ್ಲಿ ಯಾರನ್ನೆಲ್ಲ ಭೇಟಿಯಾಗಿದ್ದ, ಯಾವ್ಯಾವ ಮನೆಗೆ ಹೋಗಿದ್ದ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಜಯಂತ್ ಅವರ 2 ಮನೆಯಲ್ಲಿ ಮಹಜರು ನಡೆಸಲಾಗಿರುವಂಥದ್ದು. ಆ 2 ಮನೆಗೂ ಆತ ಹೋಗಿದ್ನ. ಆತ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾರೆಲ್ಲ ಇದ್ರು, ಜೊತೆಗೆ ಬುರುಡೆ ರಹಸ್ಯ ಏನಿದೆ, ಚಿನ್ನಯ್ಯ ತಂದಂತಹ ಬುರುಡೆ ಏನಿದೆ ಅದು ಎಲ್ಲಿ ಸಿಕ್ತು, ಅದನ್ನು ಈತನ ಕೈಗೆ ಯಾರು ಕೊಟ್ಟರು, ಅಥವಾ ಈತನೇ ಅಗದು ತೆಗೆದುಕೊಂಡು ಬಂದಿದ್ನ, ಎಲ್ಲ ನಿಟ್ಟಿನಲ್ಲೂ ಕೂಡ ಈಗ ಎಸ್ಐಟಿ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿರುವಂತಹ ಜಯಂತ್ ನಿವಾಸ ಏನಿದೆ, ಬಾಡಿಗೆ ಮನೆ ಹಾಗೆ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್, ಈ 2 ಕಡೆ ಮಹಜರನ್ನ ನಡೆಸಲಾಗಿದೆ. ಇನ್ನು ಚಿನ್ನಯ್ಯ 10 ದಿನಗಳ ಎಸ್ಐಟಿ ಕಸ್ಟಡಿ ನಾಳೆಗೆ ಮುಕ್ತಾಯ ಆಗ್ತಾ ಇದೆ. ಚಿನ್ನಯ್ಯನನ್ನ ನಾಳೆ ಕೋರ್ಟ್ಗೆ ಹಾಜರುಪಡಿಸಲಿರುವ ಎಸ್ಐಟಿ ಬುರುಡೆ ಚಿನ್ನಯ್ಯನನ್ನ ಮತ್ತೆ ವಶಕ್ಕೆ ಪಡೆಯೋದಕ್ಕೆ ಚಿಂತನೆ ನಡೆಸಲಾಗ್ತಾ ಇದೆ. ಕೆಲವು ಪ್ರದೇಶಗಳ ಮಹಜರು ಪ್ರಕ್ರಿಯೆ ಇನ್ನೂ ಬಾಕಿ ಇದೆ. ಬಾಕಿ ಇರುವ ಪ್ರದೇಶದಲ್ಲಿ ಮಹಜರು ಮಾಡಬೇಕಾಗಿದೆ. ಮಹಜರು ಪ್ರಕ್ರಿಯೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಎಸ್ಐಟಿ. ಈ ಕಾರಣದಿಂದಾಗಿ ತಮ್ಮ ವಶಕ್ಕೆ ಪಡೆಯೋದಕ್ಕೆ ಕೋರ್ಟ್ನಲ್ಲಿ ಮನವಿ ಮಾಡುವಂತ ಸಾಧ್ಯತೆ ಇದೆ. ನಾಳೆ ಕೋರ್ಟ್ಗೆ ಮನವಿ ಮಾಡಲಿರುವ ಅಧಿಕಾರಿಗಳು ಅದಕ್ಕೂ ಮುನ್ನ ಚಿನ್ನಯ್ಯಗೆ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗುತ್ತೆ. ಅದಾದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಮತ್ತೆ 10 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇರುವಂಥದ್ದು. ಯಾಕಂತಂದರೆ ಇನ್ನೊಂದಷ್ಟು ಸ್ಥಳದಲ್ಲಿ ಸ್ಥಳ ಮಹಜರು ನಡೆಸಬೇಕಾದಂತಹ ಅವಶ್ಯಕತೆ ಇದೆ. ಈ ಚಿನ್ನಯ್ಯ ಓಡಾಡಿರುವಂಥ ಜಾಗ, ಆತ ಸಂಪರ್ಕ ಮಾಡಿದಂಥ ವ್ಯಕ್ತಿಗಳು, ಎಲ್ಲೆಲ್ಲಿ ಹೋಗಿದ್ದ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆ ಹಾಗೆ ಮಹಜರನ್ನು ನಡೆಸಬೇಕಾಗಿರುವಂಥ ಕಾರಣದಿಂದಾಗಿ ಆತನನ್ನು ಮತ್ತೆ ತಮ್ಮ ವಶಕ್ಕೆ ಕೇಳುವಂತಹ ಸಾಧ್ಯತೆ ಇದೆ. ಇನ್ನು ಮಾನವ ಹಕ್ಕು ಆಯೋಗದ ಅಧಿಕಾರಿ ಹೆಸರಲ್ಲಿ ಸುಳ್ಳು ಮಾಹಿತಿಯನ್ನು ನೀಡಿದಂತ ಹಿನ್ನೆಲೆಯಲ್ಲಿ ಗಿರೀಶ್ ಮಟ್ಟಣ್ಣನವರ್ ಸೇರಿದಂತೆ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಧರ್ಮಸ್ಥಳದ ಭಕ್ತ ಪ್ರವೀಣ್ ಕೆಆರ್ ಅನ್ನೋರು ದೂರನ್ನ ನೀಡಿದ್ದಾರೆ. ಈ ದೂರಿನ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮಟ್ಟಣ್ಣನವರ್, ತಿಮರೋಡಿ ಹಾಗೆ ಮದನ್ ಬುಗುಡಿ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮದನ್ ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂತ ಗಿರೀಶ್ ಮಟ್ಟಣ್ಣನವರ್ ಮಾಧ್ಯಮಗಳಿಗೆ ಪರಿಚಯ ಮಾಡಿಕೊಂಡಿರ್ತಾರೆ. ಮಾಧ್ಯಮಗಳ ಎದುರು ಪರಿಚಯ ಮಾಡಿದ್ದಂಥ ಗಿರೀಶ್ ಮಟ್ಟಣ್ಣನವರ್ ಸೇರಿದಂತೆ 3 ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂತ ಸುಳ್ಳು ಮಾಹಿತಿ ನೀಡಿದ್ರು ಅನ್ನೋ ಒಂದು ಕಾರಣಕ್ಕಾಗಿ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಗಿರೀಶ್ ಮಟ್ಟಣ್ಣನವರ್ ಸೇರಿದಂತೆ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಇನ್ನು ಧರ್ಮಸ್ಥಳದ ಭಕ್ತ ಪ್ರವೀಣ್ ಕೆಆರ್ ಅನ್ನೋರು ಈ ದೂರನ್ನು ನೀಡಿದ್ದಾರೆ. ಅಂದರೆ ಸಾರ್ವಜನಿಕರಿಗೆ ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಅಧಿಕಾರಿ ಹೆಸರಲ್ಲಿ ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂತ ಹೇಳಿಕೊಂಡು ಸುಳ್ಳು ಮಾಹಿತಿಯನ್ನು ನೀಡುವಂಥದ್ದು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕಾರಣದಿಂದಾಗಿ ದೂರನ್ನು ನೀಡಿದ್ರು. ಈ ದೂರಿನ ಹಿನ್ನೆಲೆ ಎಫ್ಐಆರ್ ದಾಖಲಾಗಿದೆ. ಇವತ್ತು ಜೆಡಿಎಸ್ ಸತ್ಯ ಯಾತ್ರೆಯನ್ನು ನಡೆಸಲಾಯಿತು. ನಾಳೆ ಬಿಜೆಪಿ ಸಮಾವೇಶವನ್ನು ನಡೆಸುತ್ತೆ. ನಾಳೆ ವಿಪಕ್ಷ ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಚಲೋ ಹಮ್ಮಿಕೊಳ್ಳಲಾಗಿದೆ. ನಾಳಿನ ಸಮಾವೇಶಕ್ಕೆ 1 ಲಕ್ಷ ಜನ ಸೇರಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಧರ್ಮಸ್ಥಳದ ಎಸ್ಟಿಎಂ ಕಾಲೇಜು ಮೈದಾನದಲ್ಲಿ ಸಮಾವೇಶವನ್ನು ನಡೆಸಲಾಗುತ್ತೆ. ಕೇಂದ್ರ ಸಚಿವರು, ಸಂಸದರು, ಶಾಸಕರು, ಎಂಎಲ್ಸಿಗಳು ಕೂಡ ನಾಳಿನ ಬಿಜೆಪಿ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಆದರೆ ಇವತ್ತು ಜೆಡಿಎಸ್ ಸತ್ಯ ಯಾತ್ರೆಯನ್ನು ನಡೆಸಲಾಯಿತು. ಪಾದಯಾತ್ರೆಯನ್ನು ಮಾಡಿದ್ರು ಜೆಡಿಎಸ್ ನಾಯಕರು. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಒಂದು ಯಾತ್ರೆಯನ್ನು ನಡೆಸಲಾಯಿತು. ಈ ಯಾತ್ರೆಯ ಬೆನ್ನಲ್ಲೇ ನಾಳೆ ಬಿಜೆಪಿ ಕೂಡ ಬೃಹತ್ ಸಮಾವೇಶವನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ನಾಳಿನ ಸಮಾವೇಶಕ್ಕೆ 1 ಲಕ್ಷ ಜನ ಸೇರಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಧರ್ಮಸ್ಥಳದ ಎಸ್ಟಿಎಂ ಕಾಲೇಜು ಮೈದಾನದಲ್ಲಿ ಸಮಾವೇಶವನ್ನು ನಡೆಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು.
ಈ ಸಮಾವೇಶದಲ್ಲಿ ಕೇಂದ್ರ ಸಚಿವರು, ಸಂಸದರು, ಶಾಸಕರು, ಎಂಎಲ್ಸಿಗಳು ಕೂಡ ಭಾಗಿಯಾಗುವಂತ ಸಾಧ್ಯತೆ ಇದೆ. ಧರ್ಮಸ್ಥಳಕ್ಕೆ ಆಗಮಿಸಿದ ವಿಪಕ್ಷ ನಾಯಕ ಅಶೋಕ್, ಮಂಜುನಾಥ ಸ್ವಾಮಿಯ ದರ್ಶನ ಪಡೆದ ಅಶೋಕ್, ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಭೇಟಿಯಾಗಿದ್ದಾರೆ. ಅಶೋಕ್ ಶಾಲು ಹೊದಿಸಿ ಫಲವಸ್ತನ ನೀಡಿ ಗೌರವ ಸಲ್ಲಿಸಲಾಗಿದೆ. ಆರ್ ಅಶೋಕಿಗೆ ದೇವಸ್ಥಾನ ಆಡಳಿತ ಮಂಡಳಿಯಿಂದ ಗೌರವಿಸಲಾಗಿರುವಂಥದ್ದು. ಶಾಲನ್ನು ಹೊದಿಸಿ ಫಲವಸ್ತುಗಳನ್ನು ನೀಡಿ ಗೌರವಿಸಲಾಯಿತು. ವೀರೇಂದ್ರ ಹೆಗಡೆ ಅವರಿಗೆ ಈ ಗೌರವವನ್ನು ಸಲ್ಲಿಸಲಾಗಿರುವಂಥದ್ದು. ನಾಳಿನ ಸಮಾವೇಶಕ್ಕೆ ಈಗಾಗಲೇ ಬಿಜೆಪಿ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಸಾಕಷ್ಟು ನಾಯಕರು ಈಗಾಗಲೇ ಧರ್ಮಸ್ಥಳಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಧರ್ಮಸ್ಥಳಕ್ಕೆ ಈಗಾಗಲೇ ಆಗಮಿಸಿದ್ದಾರೆ. ನಾಳಿನ ಸಮಾವೇಶದ ಸಿದ್ಧತೆಗಳ ಪರಿಶೀಲನೆಯನ್ನು ಮಾಡೋದ್ರ ಜೊತೆಗೆ ದೇವಸ್ಥಾನಕ್ಕೂ ಕೂಡ ಇವತ್ತು ಭೇಟಿಯನ್ನು ಕೊಟ್ಟಿದ್ದರು. ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದರು. ಅದಾದ ನಂತರ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನು ಭೇಟಿಯಾದಂಥ ಅಶೋಕ್ ಶಾಲನ್ನು ಹೊದಿಸಿ ಫಲವಸ್ತನ ನೀಡಿ ಗೌರವವನ್ನು ಸಲ್ಲಿಸಲಾಯಿತು.